ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡಿಯರ್ಸ್ ಕಿಚನ್ಗೆ ಸ್ವಾಗತ. ಈಗ ನಾವು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 2 ಪಲಾವ್ ಎಲೆ, ಚಕ್ಕೆ, ಸೋಂಪು, ಲವಂಗ, 2 ನಕ್ಷತ್ರ ಹೂವು, ಈರುಳ್ಳಿ 2 ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ, ಟೊಮೊಟೊ ಒಂದು 3ರಿಂದ 4 ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ, ತರಕಾರಿಗಳು 1 ನೌಕಲು, ಸ್ವಲ್ಪ ಬೀನ್ಸು, ಕ್ಯಾಪ್ಸಿಕಮು, ಕ್ಯಾರೆಟು, ಬಟಾಣಿಗಳು, ಅರ್ಧ ನಿಂಬೆಹಣ್ಣು, 1 ಬೆಳ್ಳುಳ್ಳಿ, 2 ಇಂಚು ಶುಂಠಿ, 1 ಈರುಳ್ಳಿ, 3 ಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನಷ್ಟು ಮೆಣಸು, 1 ಟೇಬಲ್ ಸ್ಪೂನಷ್ಟು ಧನಿಯಾ, 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಟೇಸ್ಟ್ ಪೌಡ್ರು, ಅರಿಶಿನ, 1 ಹಿಡಿಯಷ್ಟು ಪುದೀನ, 4 ಟೇಬಲ್ ಸ್ಪೂನಷ್ಟು ಎಣ್ಣೆ, ಉಪ್ಪು ರುಚಿಗೆ ತಕ್ಕಷ್ಟು. ಮಸಾಲ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಬ್ಲೆಂಡ್ ಮಾಡ್ಕೊಬೇಕು. ಈ ಥರ ಬ್ಲೆಂಡ್ ಮಾಡ್ಕೊಬೇಕು. ಒಂದು ಕುಕ್ಕರಲ್ಲಿ 4 ಟೇಬಲ್ ಸ್ಪೂನಷ್ಟು ಎಣ್ಣೆ, ಮೇಲೆ ಪಲಾವ್ ಎಲೆ ನಾವು ಎತ್ತಿಟ್ಕೊಂಡಿರೋದೆಲ್ಲ ಮಸಾಲ ಹಾಕಬೇಕು, ಪಲಾವ್ ಸಾಮಾನು, ಈರುಳ್ಳಿ ಸ್ವಲ್ಪ ಹಾಕ್ಕೊಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಫ್ಲೇವರ್ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು, ಅದು ಫ್ಲೇವರ್ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು. ಆಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲವನ್ನು ಹಾಕಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಧನಿಯಾ ಪೌಡರು, ಖಾರದ ಪುಡಿ, ಟೇಸ್ಟ್ ಪೌಡ್ರು, ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಹೀಗೆ ಮಿಕ್ಸ್ ಮಾಡ್ತಾ ಇರಿ. ಆಮೇಲೆ ತರಕಾರಿಗಳನ್ನು ಹಾಕಬೇಕು. ಸ್ವಲ್ಪ ಸಾಲ್ಟ್ ಹಾಕಿ, ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಮಸಾಲ ತುಂಬ ಚೆನ್ನಾಗಿ ಹೊಂದ್ಕೊಬೇಕು. ಸ್ವಲ್ಪ ಪುದೀನ ಹಾಕಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಟೊಮೊಟೊ ಸ್ವಲ್ಪ ಹಾಕೋಣ, ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಆಮೇಲೆ ನಮ್ಮ ಫ್ಲೇವರ್ ಸಿಗುತ್ತೆ, ಒಂದು ಪಲಾವ್ ಫ್ಲೇವರ್ ಸ್ಮೆಲ್ ಸಿಗುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾ ಇರಬೇಕು. 1 kg ಅಕ್ಕಿಗೆ 2 ಚಮಚನಷ್ಟು ನೀರು ಹಾಕ್ಕೊಬೇಕು. ಈ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ನೀರು ಹಾಕೋಣ. ಅದು ಹಾಕಿ ಅಳತೆ 2 ಚೊಂಬು ನೀರು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡೋಣ. ಅಕ್ಕಿನ ತೊಳೆದು ಎತ್ತಿಟ್ಕೊಂಡಿದ್ದೀವಿ, ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀವಿ. ಇವಾಗ ಅಕ್ಕಿಯನ್ನು ಹಾಕೋಣ. ಈಗ ಅರ್ಧ ನಿಂಬೆಹಣ್ಣು ರಸನ ಹಾಕೋಣ. ಕೊನೆಯದಾಗಿ ಪುದೀನವನ್ನು ಹಾಕೋಣ ಫ್ಲೇವರ್ಗೋಸ್ಕರ. ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳವನ್ನು ಹಾಕೋಣ. ವಿಸಿಲ್ ಹಾಕಿ ಒಂದು 2 ರಿಂದ 3 ವಿಸಿಲ್ ಕೂಗಿಸಿ. ನೋಡಿ ಎಷ್ಟು ಸೂಪರಾಗಿ ವೆಜಿಟೇಬಲ್ ಪಲಾವ್ ರೆಡಿ ಆಗಿದೆ. ಈಗ ಲಾಸ್ಟಲ್ಲಿ ಪುದೀನ ಕೊತ್ತಂಬರಿ ಹಾಕೋಣ, ಸರ್ವ್ ಮಾಡೋಣ. ಇನ್ನು ಈಸಿ ರೆಸಿಪಿಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು.